ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. ನೂತನ ಚೇಳೂರು ತಾಲೂಕಿಗೆ ತಹಸೀಲ್ದಾರ್ ಎ.ವಿ. ಶ್ರೀನಿವಾಸುಲು ನಾಯ್ಡು. ಚೇಳೂರು ತಾಲೂಕಿನ ನೂತನ ತಹಸೀಲ್ದಾರ್ ಆಗಿ ಎ.ವಿ. ಶ್ರೀನಿವಾಸುಲು ನಾಯ್ಡು ಅವರು ಶುಕ್ರವಾರದಂದು ಅಧಿಕಾರ ವಹಿಸಿಕೊಂಡರು. ಈ ಹಿಂದೆ ಉಪ ತಹಸೀಲ್ದಾರ್ ಈಶ್ವರ್ ಅವರು ಪ್ರಭಾರಿ ತಹಸೀಲ್ದಾರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ನೂತನ ತಹಸೀಲ್ದಾರ್ ಅವರಿಗೆ ಉಪ ತಹಸೀಲ್ದಾರ್ ಈಶ್ವರ್ ಅವರು ಆತ್ಮೀಯರಾಗಿ ಸ್ವಾಗತಿಸಿದರು. ಪ್ರಸ್ತುತ ಶಿಡ್ಲಘಟ್ಟ ತಾಲೂಕಿನ ಗ್ರೇಡ್ 2 ತಹಸೀಲ್ದಾರ್ ಆಗಿ ಸೇವೆ ಸಲ್ಲಿಸುತ್ತಿದ್ದ ಎ.ವಿ. ಶ್ರೀನಿವಾಸುಲು ನಾಯ್ಡು ಅವರು ಚೇಳೂರು ತಾಲೂಕಿನ ಕಚೇರಿಯಲ್ಲಿ ಖಾಲಿ ಹುದ್ದೆಗೆ ಸ್ಥಳ ನಿಯುಕ್ತಗೊಳಿಸಿ ಚೇಳೂರು ಕಚೇರಿಗೆ ವರ್ಗಾವಣೆ. ನೂತನವಾಗಿ ಅಧಿಕಾರ ವಹಿಸಿಕೊಂಡ ತಾಲೂಕಿನ ತಹಸೀಲ್ದಾರ್ ಎ.ವಿ. ಶ್ರೀನಿವಾಸುಲು ನಾಯ್ಡು ಅವರು ಮಾತನಾಡಿ, ಚೇಳೂರು ತಾಲೂಕಿನ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಉತ್ತಮ ರೀತಿಯಲ್ಲಿ ಅತಿ ವೇಗದ ರೀತಿಯಲ್ಲಿ ಕೆಲಸಗಳನ್ನು ಮಾಡಿಕೊಡಲು ಮುಂದಾಗಿರುತ್ತೇನೆ ಎಂದು ಹೇಳಿದರು. ವರದಿಗಾರರು ರಾಮಾಂಜನೇಯ ಎಸ್, ಚೇಳೂರು, ವಿಜಯ ನ್ಯೂಸ್. ಪಂಚಾಯತಿ ಫಾರೆಸ್ಟ್ ಅಂತ ಏನು ಬರ್ತಾ ಇದೆ, ಅದನ್ನು ಮಾನ್ಯ ಡಿ.ಎಫ್.ಒ ಮತ್ತು ಜಿಲ್ಲಾಧಿಕಾರಿ ಸಭೆಯಲ್ಲಿಟ್ಟು ಅದನ್ನು ಕಾರ್ಯಗತ ಮಾಡಿಸೋಣ, ಇಲ್ಲವಾದರೆ ಬೇರೆ ಕಡೆ ಒಂದು ಎಲ್ಲ ಮುಗಿಸಿ ಇಮಿಡಿಯೇಟಾಗಿ ಮಾಡೋಣ, ಗ್ರಾಂಟ್ ಎಲ್ಲ ರೆಡಿ ಇದೆ. ಫಸ್ಟ್ ಟಾಪ್ ಪ್ರಿಯಾರಿಟಿ ಮಹಿಳಾ ಆದ್ಯತೆ ಬಿಲ್ಡಿಂಗಿಗೋಸ್ಕರ. ಸದ್ಯಕ್ಕೆ ಬಿಲ್ಡಿಂಗ್ ಆಗೋವರೆಗೂ ಬಾಗೇಪಲ್ಲಿಗೆ ಅಳಿಬೇಕಾ ಇಲ್ಲ ಇಲ್ಲೇ ಏನಾದರೂ ಅಷ್ಟು ನಮಗೆ ಅದು ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ನಾವು ಇವಾಗ ಕೇಸಸ್ ನಡೀತಾ ಇದೆ. ನಮ್ಮ ಚೇಳೂರು ತಾಲೂಕು ಬಾಗೇಪಲ್ಲಿಗೆ ಹೋಗಬೇಕಾಗುತ್ತೆ ತಹಸೀಲ್ದಾರ್ ಕೋರ್ಟ್ಗೆ. ಇಲ್ಲ ಅದೆಲ್ಲ ನೀವೇ ಅಟೆಂಡ್ ಮಾಡ್ತೀರಾ ಹೇಗೆ? ಎಲ್ಲ ನಾವು ಈಗ ಮೊದಲು ಇನ್ಚಾರ್ಜ್ ಇದ್ರಲ್ಲ, ಹಂಗಾಗಿ ಅವ್ರು ಮಾಡ್ತಿರ್ತಾರೆ. ಯಾವಾಗಿಂದ ಪ್ರಾರಂಭ ಆಗ್ಬೋದು ಸರ್? ಮೋಸ್ಟ್ಲಿ ಎಷ್ಟು ದಿನ ಆಗ್ಬೋದು ಅವೆಲ್ಲ ಸೆಟ್ಲೆಡ್ ಆಗೋಕ್ಕೆ? ಒಂದು 15 ದಿವಸದೊಳಗೆ. ಆಮೇಲೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ನಾವು ಚುನಾವಣೆ ಮುಗಿಬೇಕು. ಹಾಂ, ಚುನಾವಣೆ ಒಳಗೆ ಏನನ್ನ ಇಲ್ಲಿ ನಡೆಸಿದ್ರೆ ಆಯಿತು. ಇಲ್ಲಾಂತಂದರೆ ಕೋಡ್ ಆಫ್ ಕಂಡಕ್ಟ್ ಸ್ಟಾರ್ಟ್ ಆದರೆ ಚುನಾವಣೆ ಮುಗಿದ ನಂತರ ಪ್ರಾರಂಭ ಮಾಡ್ತೀರಾ? ಓಕೆ, ಅದು ಮ್ಯಾಂಡೇಟ್ರಿ.